ಈಗ ಪ್ರಸಂಗ ಬಂತು ಅಂತ ನೆನಪಾದದನ್ನು ಹೇಳ್ತಾ ಇದ್ದೇನೆ. ವಾಲಿಯ ಜೊತೆಗೆ ಸಂಗ ಮಾಡಿದ್ದಿದ್ದರೆ, ಈ ಗೆಳೆತನವನ್ನು ಮಾಡಿದ್ದಿದ್ದರೆ ಕೂಡಲೇ 2 ನಿಮಿಷದಲ್ಲಿ ಸೀತೆ ರಾಮನ ಮಡಿಲು ಸೇರ್ತಾ ಇದ್ಲು. ಕಷ್ಟವೇ ಇರಲಿಲ್ಲ. ಯಾಕೆಂದರೆ ಅಷ್ಟು ಬಲಿಷ್ಠ ವಾಲಿ. ರಾವಣನ ಕಡೆಗೆ ಒಂದೇ ಒಂದು ಕಣ್ಣು ಹಾಯಿಸಿ ಸುದ್ದಿ ಕಳಿಸಿದರೆ ಸಾಕು, ಎಲ್ಲ 2 ಕ್ಷಣದಲ್ಲಿ ಮುಗಿದು ಹೋಗ್ತಿತ್ತು. ಆದರೆ ರಾಮಚಂದ್ರನಿಗೆ ಬರೀ ಕಾರ್ಯ ಕೈಗೂಡುವುದು ಮುಖ್ಯ ಅಲ್ಲ, ಅದು ಧರ್ಮದ ದಾರಿಯಲ್ಲೇ ಕೈಗೂಡಬೇಕು ಅನ್ನೋದು ಅವನ ಆಲೋಚನೆ ಅನ್ನೋದನ್ನು ಹಲವು ಬಾರಿ ಈ ಸುಗ್ರೀವನ ಜೊತೆಗೆ ಮಾತುಕತೆ ಬಂದಲ್ಲೆಲ್ಲ ಈ ಶಬ್ದಗಳು ಮತ್ತೆ ಮರುಕಳಿಸ್ತಾ ಇರ್ತವೆ. ಇದೆಲ್ಲ ಉದ್ದೇಶ ವಾಲಿಯ ಮತ್ತು ರಾವಣನ ಸಂಬಂಧ ಏನು ಅಂತ ಮುಂದೆ ಗೊತ್ತಾದಾಗ ನಮಗೆ ರಾಮ ಯಾಕೆ ಸುಗ್ರೀವನನ್ನೇ ಆಯ್ದುಕೊಂಡ ಅನ್ನುವ ಸಂಗತಿ ಮತ್ತಷ್ಟು ಸ್ಪಷ್ಟ ಆಗುತ್ತೆ. ಈಗ ಒಂದು ಹೊಳಹು ತಲೆಯಲ್ಲಿ ಹಾಗೆ ಇರಲಿ ಅನ್ನೋದಕ್ಕೋಸ್ಕರ ಮುಟ್ಟಿಸಿದ್ದೇನೆ. ಹೀಗೆ ಹೇಳಿ ಉಪಕಾರ ಫಲಂ ಮಿತ್ರಂ ವಿದಿತಂ ಮೇ